ಫೇವ್ರೇಟ್ ಜಾಮೂನ್ ಅದಾವ ನೋಡು. ಇವತ್ತು ಮಾಡಿಲ್ಲ ಜಾಮೂನ್ ನಿನಗೆ ಮನ್ಯಾಗ ಕೇಕ್. ಬಿತ್ರಿ ಫೋನ್. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದ್ರಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಇವತ್ ಕೂಡ ಒಂದ್ ಸ್ಪೆಷಲ್ ಡೇ ನಿಮ್ ಜೊತೆನ ಶೇರ್ ಮಾಡಾತೀನಿ. ಆಕ್ಚುಲಿ ಇನ್ನೂ ಆದ್ರೂ ನನಗ ಹ್ಯಾಪಿ ಬರ್ಡೇದು ಮೆಸೇಜಸ್ ಬರತ್ತವ್ರಿ. ನನ್ ಬರ್ಡೇ ಕಂಪ್ಲೀಟ್ ಆಗೈತಿ. 24th ಜನವರಿ ಶುಕ್ರವಾರ ನನ್ ಬರ್ಡೇ ಇತ್ತು. ಬಟ್ ಇನ್ನಾದ್ರೂ ಮೆಸೇಜಸ್ ಬರತ್ತವ್ರಿ. ಅವ್ರಿಗೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಹೇಳ್ತೀನ್ರಿ. ಸೊ ಇವತ್ತೇನಪ್ಪ ಸ್ಪೆಷಲ್ ಡೇ ಅಂದ್ರೆ, ಇವತ್ ಬಂದು ನಮ್ ಸಾನ್ವಿನ್ ಬರ್ತ್ಡೇ, ನನ್ ಮಗಳ ಸಾನ್ವಿನ್ ಬರ್ತ್ಡೇ ರೀ ಇವತ್ ಬಂದು 31st ಜನವರಿ. ಇವತ್ ಬಂದು ಶುಕ್ರವಾರ. ಸೊ ಅವ್ರದ್ದು ಕೂಡ ಬರ್ಡೇ ಶುಕ್ರವಾರನ ಬಂದತ್ರಿ. ನಮ್ ಮನೆಯವ್ರು ಹಿಂಗ ಐತ್ರಿ, ನನ್ ಶುಕ್ರವಾರ ಬಂತಂದ್ರ ನಮ್ ಸಾನ್ವಿ ಶುಕ್ರವಾರ ಬರ್ತೈತಿ. ನಮ್ಮ ಹರ್ಷಂದು ಗುರುವಾರ ಬಂತಂದ್ರ ನಮ್ ಮನೆಯವ್ರದ್ದು ಕೂಡ ಗುರುವಾರನ ಬರ್ತೈತಿ. ಸೊ ಬಿಕಾಸ್ ಹಿಂಗ 15 ನಮ್ ಸಾನು ಮತ್ತೆ ನಮ್ ಮನೆಯವ್ರದೊಳಗೆ 15 days ಗ್ಯಾಪ್ ಐತ್ರಿ. ಅಂದ್ರ 28th ಅಕ್ಟೋಬರ್ ಹರ್ಷು, 11th ನವೆಂಬರ್ ನಮ್ ಮನೆಯವರು, ನಂದು 24th ಜಾನ್, ಸಾನ್ವಿಂದ 31st ಜಾನ್, ಈ ತರ ಐತ್ರಿ. ಸೊ ನನ್ ಮಗಳ ಬರ್ತ್ಡೇ ಇವತ್ತು. ಸೊ ಆಕ್ಚುಲಿ ನಾ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡತ್ತಿಲ್ಲ. ಸಾನ್ವಿನ್ ಸ್ಕೂಲ್ ಕಳಿಸಿ ಬಂದು ಊಟ ಮಾಡಿಸಿ ಆಮೇಲೆ ಅಡ್ಗಿ ಎಲ್ಲಾ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರನ್ನ ಮಲಸಿ ಇವಾಗ ನಾ ವ್ಲಾಗ್ ನ ಸ್ಟಾರ್ಟ್ ಮಾಡಾತೀನಿ. ಬಿಕಾಸ್ ಒಂದಂತೂ ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡಕ್ ಕೊಡಂಗಿಲ್ರಿ, ಒಂದಂತೂ ನಂಗೆ ಡೆಕೋರೇಷನ್ ಮಾಡೋದೈತಿ, ಅದ್ ಮಾಡಕ್ ಕೊಡಂಗಿಲ್ಲ, ಏನು ಮಾಡಕ್ ಕೊಡಂಗಿಲ್ರಿ. ಹಂಗಾಗಿ ಅವ್ರನ್ನ ಆ ರೂಮ್ನಾಗ ಮಲ್ಸಿನಿ. ನಮ್ಮ ಮನೆಯವ್ರು ಈ ರೂಮ್ ಒಳಗ್ ಮೀಟಿಂಗ್ ಮಾಡತ್ತಾರು, ನಾ ಈ ಹಾಲ್ ಒಳಗ ನಂದು ವಿಡಿಯೋನ ಸ್ಟಾರ್ಟ್ ಮಾಡೀನ್ರಿ. ಹೇಳ್ಬೇಕಂದ್ರ ಇವತ್ ಬಹಳ ಸ್ಪೆಷಲ್ ಡೇ ಐತ್ರಿ ಸಾನ್ವಿಗಾಗಿ. ಬಿಕಾಸ್ ಸಾನ್ವಿ ಹುಟ್ಟಿದ್ದು ಕೂಡ ಶುಕ್ರವಾರನ, ಇವತ್ ಬರ್ಡೇ ಬಂದಿದ್ ಕೂಡ ಶುಕ್ರವಾರನ. ಕಾರಣ ರೀ, ನಮ್ ಸಾನ್ವಿ ಬಂದ್ಮೇಲೆ ನಮ್ ಲೈಫ್ ಒಳಗ ಬಹಳಷ್ಟು ಚೇಂಜಸ್ ಅದು. ನಮ್ ಸಾನ್ವಿ ಹುಟ್ಟಿದ್ಮೇಲೆ ನಮಗ್ ಬಹಳ ಒಂಥರ ಫುಲ್ ಖುಷಿಯಾಗಿದ್ದೀವ್ರಿ ನಾವೆಲ್ಲರೂ ಕೂಡ. ಶುಕ್ರವಾರ ನಮ್ ಮನೀಗ ಮಹಾಲಕ್ಷ್ಮಿ ಬಂದ್ಲ ಅಂತ. ಸೊ ಖರೇನ ನಮ್ ಮನೀಗ ನಮ್ ಸಾನ್ವಿ ಅಂದ್ರೆ ಮಹಾಲಕ್ಷ್ಮಿನ ರೀ. ನಮ್ ಮನೆಯವ್ರಿಗಂತೂ ಫಸ್ಟ್ ಗರ್ಲ್ ಬೇಬಿನ ಬೇಕಂತ ಹೇಳಿದ್ರ. ಸೊ ಅವ್ರ ಪ್ರಕಾರ ಗರ್ಲ್ ಬೇಬಿನೂ ಆತು, ಪ್ಲಸ್ ಶುಕ್ರವಾರ ಕೂಡ ಆದಡ್ರಿ ಅಕ್ಕಿ. ಎಲ್ಲಾ ದಿವ್ಸ ಕೂಡ ಚಲೋನ ಇರ್ತಾವ್ರಿ. ಬಟ್ ಹೆಣ್ಮಕ್ಳು ಶುಕ್ರವಾರ ಹುಟ್ಬೇಕಂದ್ರ ಬಹಳ ಲಕ್ಕಿ ಇರ್ತಾರ್ರಿ ಅವ್ರ. ಸೊ ಅವ್ರ ಖರೇನ ದೇವ್ರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ತಗೊಂಡ್ ಬಂದಿರ್ತಾರ ಅಂತ ಹೇಳ್ತಾರೋ ಹಿರಿಯರ. ಸೊ ಹಂಗಾಗಿ ಶುಕ್ರವಾರ ದಿನ ಹುಟ್ಟಾಡ್ರಿ. ಹಂಗಾಗಿ ಈ ಬರ್ಡೇ ಆಕಿಗ್ ಬಹಳನ ಸ್ಪೆಷಲ್ ಐತ್ರಿ. ಮತ್ ನಮಗಾಗಿ ಕೂಡ ಬಹಳ ಸ್ಪೆಷಲ್ ಐತಿ, ಹುಟ್ಟಿದ ದಿನ ಶುಕ್ರವಾರ ಬಂದೈತಿ ಅಂತ. ನೋಡ್ತಾ ಎಷ್ಟೊಂದ್ ದೊಡ್ಡಕ್ಕಾದ್ಲಪ್ಪ ಅಂತ ಹಿಂಗ್ ಅನ್ಸತೈತಿ. 5 years ಮುಗುದ 6 years ಸ್ಟಾರ್ಟ್ ಆದ್ರಿ. ಲಿಟರಲಿ 5 years ಬ್ಯಾಕ್ ಈ ಟೈಮಿಂಗ್ ನಮ್ ಸಾನೂನ ಎಲ್ಲಾ ಜನ ನೋಡಾಕ್ ಬರಾತಿರು, ನಮ್ ರಿಲೇಟಿವ್ಸ್ ಎಲ್ಲಾರು ನೋಡಾಕ್ ಬರಾತಿರು. ಪ್ಲಸ್ ಎಲ್ಲಾ ಹಾಸ್ಪಿಟಲ್ ಒಳಗ್ ಮತ್ಯಾರ ಪೇಷಂಟ್ ಜೊತೆ ರಿಲೇಟಿವ್ಸ್ ಅದು ಬಂದಿರ್ತಾರ ನೋಡ್ರಿ. ಸೊ ಅವ್ರು ಕೂಡ ನಮ್ ಸಾನ್ವಿನ್ ಒಳಗ್ ಬಂದು ಎಷ್ಟು ಕ್ಯೂಟ್ ಅದ ಅಲ್ಲ ಅಂತ ನೋಡಾಕ್ ಬರಾತಿರು. ಇನ್ನೊಂದಂದ್ರೆ ನಮ್ ಸಾನ್ವಿದು ಹುಟ್ಟಿದ ತಕ್ಷಣ ಅವ್ರದ್ದು ನೋಸ್ ಐತ್ಲ ಫುಲ್ ಶಾರ್ಪ್ ಇತ್ರಿ. ಫುಲ್ ಅಂದ್ರೆ ಜಸ್ಟ್ ಅಂದ್ರೆ ಎಷ್ಟು ಶಾರ್ಪ್ ಇತ್ತಂದ್ರ ಫುಲ್ ಒಂಥರ ನೆಟ್ಟಗ್ ಮೂಗ್ ಅಂತಾರಲ್ಲ ಆ ತರ ಇತ್ರಿ ಆಕಿ ಮೂಗ. ಸೊ ಹಂಗಾಗಿ ಡಾಕ್ಟರ್ ಕೂಡ ಅಂದ್ರ ಸಾನ್ವಿನ್ ಡೆಲಿವರಿ ಮಾಡ್ಕೊಂಡವಳ ಡಾಕ್ಟರ್, ಲೇಡೀಸ್ ಡಾಕ್ಟರ್ ಇದ್ರಿ ಅವ್ರ, ಶಿಂತ್ರೆ ಡಾಕ್ಟರ್ ಅಂತ. ಸೊ ಅವಳು ಕೂಡ ಹಿಂಗ್ ಬಂದು ಕೈ ಕಟ್ಕೊಂಡು ಈ ತರ ಬ್ಯಾಕ್ ಸೈಡ್ ಕೈ ಕಟ್ಕೊಂಡು ಸಾನ್ವಿನ್ ಹೀಗ್ ನೋಡ್ತಾ ಇದ್ದ ಡಾಕ್ಟರ್ ಕೂಡ. ಇನ್ನೂ ಆದ್ರೂ ನಂಗೆ ಎಲ್ಲಾ ಮೂಮೆಂಟ್ಸ್ ಕಣ್ಮುಂದ್ ಹಂಗನ ಅದಾವ್ರಿ. ಪ್ಲಸ್ ನನಗ್ ಇನ್ನೊಂದ್ ಏನಪ್ಪಾ ಬೇಜಾರ್ ಅಂದ್ರ ಆ ಟೈಮಿಂಗ್ ನಾವ್ ವ್ಲಾಗ್ಸ್ ಮಾಡ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಅದು ಒಂದ್ ದೊಡ್ಡ ಬೇಜಾರ್ ಆಗ್ತತಿ. ನಮ್ ಮನೆಯವ್ರು ಯಾವಾಗ್ರ ಅಂತಿರ್ತಾರು, ಇನ್ನೊಂದ್ ಬೇಬಿ ಮಾಡ್ಕೋತೀರ್ ನೋಡ, ಫುಲ್ ಎಲ್ಲಾ ಮೆಮೊರೀಸ್ ಆಗ್ತಾವ ಅಂತ. ಸಾಕ್ರಿ, 2 ಕೊಟ್ಟಾನ್ ದೇವ್ರ. ರಿಯಲಿ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ಸುಮ್ನ ಹಂಗ ಯಾವಾಗ್ರೆ ಚೇಷ್ಟಾ ಮಾಡ್ತಿರ್ತಾರೆ ನಮ್ಮ ಮನೆಯವ್ರ. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ. ಇವತ್ ಬಂದು ಸಾನ್ವಿನ್ ಬರ್ಡೇ. ಸೊ ಹಂಗಾಗಿ ಎಲ್ಲಾನು ನಮ್ಮ ಮನೆಯವ್ರು ಎಲ್ಲಾನು ಡೆಕೋರೇಷನ್ ಸಾಮಾನ್ ತಂದಾರ್ರಿ. ಹಂಗಾಗಿ ಆಕಿ ಡೆಕೋರೇಷನ್ ಮಾಡ್ಬೇಕು, ಒಬ್ಬಾಕೆನೆ ಮಾಡ್ಬೇಕ್ರಿ. ನಮ್ಮ ಮನೆಯವ್ರು ಮೀಟಿಂಗ್ ಮಾಡತ್ತಾರು. ಸೊ ಹಂಗಾಗಿ ಫುಲ್ ಖುಷಿ. ಮತ್ತೆ ಇನ್ನೊಂದ್ ಸ್ವಲ್ಪ ಏನ್ ಮನ್ಸಿಗೆ ಬೇಜಾರತ್ತಂದ್ರ ನಮ್ಮ ಮಮ್ಮಿ ಇಲ್ರಿ, ಅಂದ್ರೆ ನಮ್ಮ ಅತ್ತೆ ಇಲ್ಲ. ನಮ್ಮ ಸಾನ್ವಿನ್ ಬಾಳ 10
ಹತ್ರ ಇರೋ ಫ್ರೆಂಡ್ ಅನ್ಬೋದು, ಅಜ್ಜಿ, ಅಮ್ಮ, ತಾತ ಎಲ್ಲಾನು ನಮ್ಮ ಅಜ್ಜಿ, ನಮ್ಮ ಅತ್ತೆನ ಅವ್ರಿಗ ಫುಲ್ ಕ್ಲೋಸ್ ಫ್ರೆಂಡ್. ಸಣ್ಣ ನಿನ್ ಫ್ರೆಂಡ್ ಯಾರಂದ್ರ ಅಜ್ಜಿ. ಸೊ ನಿಂಗ್ ಕ್ಲೋಸ್ ಯಾರ್ ಜಾಸ್ತಿ ನಿನಗ್ ಇಷ್ಟ ಅಂದ್ರೆ ಅಜ್ಜಿ, ಎಲ್ಲಾನು ಅಜ್ಜಿನ. ಸೊ ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪನ್ಕಿಂತ ಜಾಸ್ತಿ ಪ್ರೀತಿ ಕೊಡೋರಂದ್ರ ಅಜ್ಜ ಅಜ್ಜಿನ ರೀ. ಸೊ ಹಂಗಾಗಿ ಬಹಳ ಮಿಸ್ ಮಾಡ್ಕೋತಾ ಮುಂಜಾನೆ ಅಜ್ಜಿ ಇಲ್ಲ ಅಂತ. ಬಟ್ ಇಟ್ಸ್ ಓಕೆ, ಮಮ್ಮಿನೊಂದ್ ಇಂಪಾರ್ಟೆಂಟ್ ಕೆಲಸ ಇಂತು, ಹಂಗಾಗಿ ಅವ್ರು ಹೋದ್ರಿ ಊರಿಗ. ನಡೀರಿ ಪಟ ಅಂತ ಎಲ್ಲಾ ಡೆಕೋರೇಷನ್ ಮಾಡ್ತೀನಿ. ಆಮೇಲೆ ಇನ್ನೊಂದ್ರಿ, ನಮ್ಮ ಮನೆಯವ್ರ ನನಗ್ ಮೈಕ್ ಕೊಡ್ಸಾರ ನೋಡ್ರಿ. ಫುಲ್ ವಾಯ್ಸ್ ಲೋ ಬರತತ್ನಿಂದ, ಹಂಗಾಗಿ ಮೈಕ್ ನಿನ್ನೆ ಆರ್ಡರ್ ಮಾಡಿದ್ರು, ಇವತ್ ಬಂದ ಬಿಟ್ಟು. ಹಂಗಾಗಿ ಇವತ್ತ ಡಿಟೆಕ್ ಯಾವ್ದ್ ಕಂಪನಿ ಐತ್ರಿಪ್ಪ ಮೈಕ್, ಒಂದ್ ನಿಮಿಷ ಇದ್ರ ಮ್ಯಾಗ ಬರ್ದಿಲ್ರಿ, ಹೇಳ್ತೀನಿ ನಾ ಯಾವ ಕಂಪನಿದ್ ಮೈಕ್ ಐತ್ ಅನ್ನೋದು. ಬಟ್ ಕೊಡ್ಸ್ಯಾರ ವಾಯ್ಸ್ ಚಂದ ಬರ್ಲಿ ಅಂತ. ಸೊ ಹಂಗಾಗಿ ವಾಯ್ಸ್ ಕ್ಲಿಯರ್ ಬರತ್ತಲ್ಲ, ನೀವು ಕೂಡ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ತಡ್ರಿ ಒಂದ್ ನಿಮಿಷ ಇಲ್ಲೇ ಐತಿ ಅಲ್ಲದು, ನಾ ನಿಮಗ ಆಮೇಲೆ ಹೇಳ್ತೀನಿ ಯಾವ ಕಂಪನಿದ ಐತಿ ನೋಡ್ಕೊಂಡು. ಓಕೆ, ಸೊ ಚಲೋ ಫಾಸ್ಟ್ ಆಗಿ ಡೆಕೋರೇಷನ್ ಮಾಡ್ತೀನಿ. ಏನ್ ಪ್ರಾಬ್ಲಮ್ ಏನದ್ ಗೊತ್ತೇನ್ರಿ? ಸೊ ನನಗ ರೆಕಾರ್ಡ್ ಆಗೈತಂತ ನಾ ಅನ್ಕೊಂಡಿದ್ದೆ, ಬಟ್ ಅದ್ ರೆಕಾರ್ಡ್ ಆಗಿರ್ಲಿಲ್ಲ. ಬಿಕಾಸ್ ನಾನು ಕೂಡ ಫಸ್ಟ್ ಟೈಮ್ ನ ಮೈಕ್ ಯೂಸ್ ಮಾಡತ್ತೀನಿ. ಆಕ್ಚುಲಿ ಇದಕ್ಕಿಂತ ಮೊದ್ಲೊಂದ್ ಮಾಡಿದ್ದೆ ರೀ, ಬಟ್ ಅದ್ ಜಲ್ದಿನ ಒಂದ್ ಸ್ವಲ್ಪ ಖರಾಬ್ ಆತ್ರಿ. ಸೊ ಹಂಗಾಗಿ ಇದ್ ನಮ್ಮ ಮನೆಯವ್ರ ಹೊಸ ಮೈಕ್ ನ ತರ್ಸಾರು. ಇದ್ ಬಂದು ಡಿಜಿಟೆಕ್ ಮೈಕ್ ಅಂತ ಐತ್ರಿ. ವಾಯ್ಸ್ ಅಂತೂ ಮಸ್ತ್ ಐತಿ. ನೀವು ಕೂಡ ನಾ ಹೆಂಗ್ ಆಕ್ಚುಲಿ ನಾ ಮೈಕ್ ದಿಂದನೂ ಕೂಡ ವಾಯ್ಸ್ ಓವರ್ ಕೊಟ್ಟಿನಿ. ಸೊ ನಿಮಗ್ ಹೆಂಗ್ ಅನ್ಸೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಇದ್ ಬಂದು ಅಂದ್ರ ನಮ್ಮ ಮನೆಯವ್ರ ಏನ್ ಅನ್ನತ್ತಿತ್ತಂದ್ರ ಬ್ಯಾಕ್ ಸೈಡ್ ಏನ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಇರ್ತದಲ್ಲ, ಅದನ್ನ ಹೊರಗಿನವ್ರ ಡೆಕೋರೇಷನ್ ದವ್ರು ಕರೆಸಿ ಮಾಡ್ಸುನು, 5th ಬರ್ಡೇ ಐತಂತಾನೆ ಹೇಳತ್ತಿದ್ರು. ಬಟ್ ನಾವು ಜಾಸ್ತಿ ಜನರನ್ನ ಕರ್ದಿಲ್ಲ, ಸುಮ್ನೆ ಯಾಕ್ರಿ ಅದೆಲ್ಲ ವೇಸ್ಟ್ ಅನ್ನ. ಸೊ ಹಂಗಾಗಿ ಒಂದು ಡೆಕೋರೇಷನ್ ಕಿಟ್ ನ ತಗೊಂಡ್ ಬರ್ರಿ, ಅದ್ರ ಪ್ರಕಾರ ನಾವ್ ಮಾಡಕ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಹಂಗ ನಮ್ಮ ಮನೆಯವ್ರ ಅದ್ರ ಪ್ರಕಾರನೇ ಒಂದ್ ಡೆಕೋರೇಷನ್ ಕಿಟ್ ನ ತಗೊಂಡ್ ಬಂದಾರು. ಆಕ್ಚುಲಿ ಸಾನ್ವಿದ ಏನ್ ಡ್ರೆಸ್ ಐತ್ ನೋಡ್ರಿ, ಅದ್ ಬಂದು ಯೆಲ್ಲೋ ಕಲರ್ ಡ್ರೆಸ್ ನ ಈ ಸಲ ತಗೊಂಡಿನ್ರಿ. ಅಕ್ಕೀಗ ಯೆಲ್ಲೋ ಬಲೂನ್ಸ್ ನ ತಗೊಂಡ್ ಬಾ ಅಂತ ಹೇಳಿದ್ದೆ, ಬಟ್ ಯೆಲ್ಲೋ ಬಲೂನ್ಸ್ ಒಳಗ ಜಾಸ್ತಿ ಶೈನ್ ಇರಂಗಿಲ್ಲ. ಗೋಲ್ಡನ್ ಮಲ್ ಬ್ಲಾಕ್ ತಗೊಂಡ್ ಬರ್ತೀನಿ, ಮತ್ತೆ ಫುಲ್ ಫೋಟೋಸ್ ಒಳಗ ವಿಡಿಯೋಸ್ ಒಳಗ ಮಸ್ತ್ ಅಟ್ರಾಕ್ಟಿವ್ ಕಾಣ್ತಾವು ಅಂತಾನೆ ಹೇಳಿದ್ರು. ಹಂಗಾಗಿ ಈ ತರ ಕಿಟ್ ನ ತಗೊಂಡ್ ಬಂದರು. ಅದ್ರ ಎಲ್ಲಾ ಐತ್ರಿ ಆ ಕಿಟ್ ಒಳಗ. ಅಂದ್ರ ಲಿಟ್ರಲಿ ಸೆಲೋ ಟೈಪ್ ಹಿಡ್ಕೊಂಡ್ ಅದು ಹ್ಯಾಂಗ್ ಮಾಡುದು, ಹ್ಯಾಪಿ ಬರ್ಡೇ ಹ್ಯಾಂಗ್ ಮಾಡುದು ಎಲ್ಲಾನು ಐತ್ರಿ ಆ ಕಿಟ್ ಒಳಗ. ಸೊ ಇದ್ ಬಂದು 400 rupees ಏನೋ ಕಿಟ್ ಅಂತ್ರಿ, ಅದು 4 and 500 rupees. ಸೊ ಹಂಗಾಗಿ ಈ ತರ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡ್ಬೇಕಂತನ ಪ್ಲಾನ್ ಮಾಡ್ಕೊಂಡಿದ್ವಿ. ಆಕ್ಚುಲಿ ನನಗ ನಮ್ಮ ಮನೆಯವ್ರ ಮೀಟಿಂಗ್ ಮಾಡತ್ತಿದ್ರಿ, ಹುಡುಗರು ಮಲ್ಕೊಂಡಿದ್ವು. ಒಬ್ಬಾಕಿನ ಎಲ್ಲಾ ಬಲೂನ್ಸ್ ನಾನು ಎಲ್ಲಾ ಉಬ್ಬಿಸಿ ಒಬ್ಬಾಕಿನ ಇಡಾತಿದ್ದೆ, ಹೆಲ್ಪ್ ಯಾರು ಇರ್ಲಿಲ್ಲ. ಒಂಥರ ಖುಷಿ ಇರ್ತೈತ್ರಿ ಮಕ್ಕಳನ್ನೆಲ್ಲ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡುವಾಗ. ಸುಸ್ತ ಈ ತರ ಏನೂ ಇರಂಗಿಲ್ಲ, ಫುಲ್ ಖುಷಿ ಇರ್ತೈತಿ. ಸೊ ಸಾನ್ವಿಗಂತೂ ನಮ್ಮ ಮನೆಯವ್ರನ್ನ ಅದೇ ಹೇಳತ್ತಿದ್ದೆ, ಇದ್ ಬಂದು 5th ಬರ್ಡೇ, ನೆಕ್ಸ್ಟ್ ಇಯರ್ ದಿಂದ ಏನು ಡೆಕೋರೇಷನ್ ಅದು ಏನು ಮಾಡೋದ್ ಬೇಡ, ನಾರ್ಮಲ್ ನಾವು ಕೇಕ್ ಕಟ್ ಮಾಡ್ಕೊಂಡ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಹೇಳತ್ತಿದ್ದೆ. ಪಪ್ಪ ನನಗ್ ಪ್ರತಿ ವರ್ಷ ಡೆಕೋರೇಷನ್ ಬೇಕು ಅಂತ ಹೇಳತ್ತಿದ್ಲ ಅವಳ. ಇಲ್ಲಿ ಬಂದು ನಮ್ಮ ಮನೆಯವರು ನನಗ ಬ್ಯಾಕ್ ಡ್ರಾಪ್ ಗೋಲ್ಡನ್ ಕಲರ್ ಒಂದ್ ಸ್ವಲ್ಪ ಸ್ಟಿಕ್ ಮಾಡಿಕೊಟ್ರು. ಆಕ್ಚುಲಿ ಅವ್ರ ಕಾಲ್ ಇತ್ರಿ, ಅವ್ರ ಕಾಲ್ ಮುಗಿಸ್ಕೊಂಡ್ ಬಂದ್ರು. ಇದ್ ಬಂದು ಹ್ಯಾಪಿ ಬರ್ಡೇ ಇನ್ನೋ ಹ್ಯಾಂಗಿಂಗ್ ಮಾಡ್ತಿರ್ಲ, ಸೊ ಅದ್ ಹ್ಯಾಂಗ್ ಮಾಡತ್ತಿದ್ದೆ. ಖರೆ ಹೇಳ್ಬೇಕಂದ್ರ ಮಕ್ಕಳಿಗೆ ಏನೆಲ್ಲಾ ಮಾಡಿದ್ರು ಕೂಡ ಇನ್ನೂ ಒಂದ್ ಸ್ವಲ್ಪ ಮಾಡ್ಬೇಕಲ್ಲ ಅಂತ ಇದೇ ತರ ಫೀಲ್ ಇರ್ತೈತಿ. ಬಟ್ ನಾವು ವ್ಲಾಗಿಂಗ್ ಮಾಡೋರ್ದು ಏನಂದ್ರ ಕಾಂಟೆಂಟ್ ಕ್ರಿಯೇಟರ್ಸ್ ಹೆಂಗಿರ್ತೈತಂದ್ರ, ನಮ್ ಮಕ್ಳ ಲಿಟ್ರಲಿ ನಮ್ಮ ಮಮ್ಮಿ ಪಪ್ಪ ನಮಗಾಗಿ ಎಷ್ಟೊಂದೆಲ್ಲಾ ಪ್ರಯತ್ನ ಪಟ್ಟಾರು, ನಾವು ಖುಷಿ ಇರ್ಬೇಕಂತ ಏನೇನೆಲ್ಲಾ ಮಾಡ್ಯಾರು, ನಮ್ ಬರ್ಡೇಗಳು ಹೆಂಗ್ ಸೆಲೆಬ್ರೇಟ್ ಮಾಡ್ಯಾರು ಅಂತವ್ರಿಗೆಲ್ಲಾ ಗೊತ್ತಾಗ್ತೈತಿ. ಆಮೇಲೆ ಆ ಟೈಮಿಂಗ್ ನಮ್ಮ ಮಮ್ಮಿ ಪಪ್ಪ ಹೆಂಗ್ ಕಾಣ್ತಿದ್ರು ಅದನ್ನೆಲ್ಲಾನು ಅವ್ರಿಗೆ ನೋಡಾಕ್ ಸಿಗ್ತೈತಿ. ಸೊ ಇದೊಂದ್ ಬೆನಿಫಿಟ್ ಐತ್ರಿ ಕಾಂಟೆಂಟ್ ಕ್ರಿಯೇಟರ್ಸ್ಗಳ್ದ, ಯಾರು ವ್ಲಾಗಿಂಗ್ ಮಾಡ್ತಾರ ಅವ್ರದ. ಲಿಟ್ರಲಿ ನಮ್ಮ ಮನೆಯವ್ರ ಹೇಳ್ಬೇಕಂದ್ರೆ ಎಲ್ಲಾತ್ರಗೂ ನನಗ್ ಹೆಲ್ಪ್ ಮಾಡೇ ಮಾಡ್ತಾರು. ನೀವ್ ಒಬ್ಬಕ್ಕೆ ತ್ರಾಸ್ ತಗೋಬೇಡ, ನಾನು ನಿನಗ್ ಹೆಲ್ಪ್ ಮಾಡ್ತೀನಿ ಅಂತನ ಅಂತಾರು. ಸೊ ಈ ತರ ಹ್ಯಾಪಿ ಬರ್ಡೇನ ನಾವು ಹ್ಯಾಂಗ್ ಮಾಡಾತಿದ್ವಿ. ಇಲ್ಲಿ ಒಂದ್ ಏನ್ ಜೋಕ್ ಆತಂದ್ರ, ನಾ ಅವ್ರಕಿಂತ ಒಂದ್ ಸ್ವಲ್ಪ ಹೈಟ್ಲೆ ಕಡಿಮೆ ಅದೀನ್ರಿ. ನಂಗ್ ಪ್ರತಿ ಸಲ ಅಂತಿರ್ತಾರ ನಿನ್ ಹೈಟ್ ಬಾ ಕಡಿಮೆ ಐತಿ, ನೀ ಗಿಡ್ಡಿ ಅದಿ ಅಂತ ಹಿಂಗೆಲ್ಲಾ ನಂಗ್ ಚಿಡಾಯಿಸ್ತಿರ್ತಾರ್ರಿ. ಸೊ ಇದು ಒಂಥರ ಅಂದ್ರ ನಾವ್ ಇದೆಲ್ಲಾ ಮಾಡುವಾಗ
ಖುಷಿಯಿಂದ ನಕ್ಕೋತ್ ಮಾಡಿದ್ವಿ ಅಂದ್ರ ಇದು ಹೆಂಗ್ ಡೆಕೋರೇಷನ್ ಮುಗಿತಪ್ಪ ಅಂತನ ಗೊತ್ತಾಗಂಗಿಲ್ಲ. ಸೊ ನಾನು ನಮ್ಮ ಮನೆಯವ್ರ ಹಿಂಗ ಫುಲ್ ಜಾಲಿ ಜಾಲಿಯಾಗಿ ಯಾವ್ದಂದ್ರು ಒಂದ್ ಕೆಲ್ಸ ಮಾಡ್ತಿರ್ತೀವಿ. ಸೊ ಈ ತರ ಬರ್ಡೇ ಸೆಲೆಬ್ರೇಷನ್ ನ ಮಾಡ್ಕೊಂಡ್ವಿ. ಸಾನುಂದ್ ಬರ್ಡೇ ಸೆಲೆಬ್ರೇಷನ್ ನ ಡೆಕೋರೇಷನ್ ಮಾಡಾತಿದ್ವಿ. ಮನಿ ಅಂತೂ ಇಷ್ಟೊಂದ್ ಗಲೀಜ್ ಆಗಿತ್ರಲ್ಲ, ಬಾಳ ಗಲೀಜ್ ಆಗಿತ್ತು. ನಮ್ಮ ಮನೆಯವ್ರಿಗೆ ಅದೇ ಹೇಳಾತಿದ್ದೆ ನಾನು, ಈಗ ಇಷ್ಟ ಮನಿ ಬರ್ಡೇಗ ಇಷ್ಟೆಲ್ಲಾ ನೀವು ಸಾಮಾನ್ ತರುದು, ಇಷ್ಟೆಲ್ಲಾ ಮನಿ ಗಲೀಜ್ ಮಾಡಿರಿ, ನಾ ಮದ್ವಿಗ್ ಹೆಂಗ್ ಮಾಡ್ತೀರಿ ಅಂತನ ಚೇಷ್ಟಾ ಮಾಡಾದಿದ್ರಿ ಅವ್ರ ಜೊತೆನ. ಸೊ ಈ ತರ ಎಲ್ಲಾನು ಬರ್ಡೇಗ ಡೆಕೋರೇಷನ್ ನ ಮಾಡೀವಿ. ಗೈಸ್ ಇದು ಬಂದು ಫೈನಲ್ ಲುಕ್. ಚೇರ್ ಟೇಬಲ್ ಇಟ್ಕೊಂಡಾಳ್ರಿ ಸಾನ್ವಿ, ಸಣ್ಣ ಚೇರ್ ಸಣ್ಣ ಟೇಬಲ್ ಇಟ್ಕೊಂಡಾಳು. ಇಲ್ಲಿ ಇದೇನು ಒಂದು ನಮ್ದು ದಿವಾನ್ ಇತ್ತಲ್ಲ, ಆ ದಿವಾನ ಇಲ್ಲೇ ಹಾಕಿವಿ. ಪ್ಲಸ್ ಈ ಥರ ಸಿಂಪಲ್ ಬಟ್ ಕ್ಯೂಟ್ ಹಂಗೆ ಡೆಕೋರೇಷನ್ ಮಾಡೀವಿ. ಇವಾಗ ಸಾನ್ವಿನ್ ರೆಡಿ ಮಾಡ್ತೀನಿ. ಗೈಸ್ ಸಾನ್ವಿನ್ ಕೇಕ್ ನೋಡ್ರಿ ಎಷ್ಟು ಮಸ್ತ್ ಐತಂದ್ರೆ ಬಾರ್ಬಿ ಬೇಕಾಗಿತ್ತು ಆಕಿಗೆ. ಈ ಸಲ ಬಾರ್ಬಿನ ಮಾಡ್ಕೊಂಡು ಬಂದಾರ. ನಿಮ್ ಡ್ರೆಸ್ ತೋರಿಸ್ಬಾ ಒಂದಿಟ್ಟ, ಈ ಸೈಡ್ ಬಾ. ಚಂದಂಗ್ ನಿಲ್ಲ, ಚಂದಂಗ್ ತೋರ್ಸ್ ಡ್ರೆಸ್. ಡಾನ್ಸ್ ಮಾಡ್ಕೊ ತೋರ್ಸ್ಬೇಡ, ಈ ಕಡೆ ತೋರ್ಸ್. ಅಲ್ಲಿ ಬಾ ಕಾರ್ನರ್ ಬೆಳಗ್ ಬರ್ತೈತಲ್ಲಿ. ಬೋ ತೋರ್ಸ್ ನಿಂದ ಹೆಂಗ್ ರೆಡಿ ಮಾಡಿ ನೋಡ್ ನಾ ಸಾನ್ವಿಗ. ಬ್ಯಾಕ್ ಸೈಡ್ ಹೊಳ, ಬ್ಯಾಕ್ ಸೈಡ್. ವಾ ಹರ್ಷನ್ ಡ್ರೆಸ್. ಹಾ ವೆರಿ ಗುಡ್, ಸೋ ಬ್ಯೂಟಿಫುಲ್. ಹಂಗ್ ಮಾಡ್ಬಾರ್ದ, ಚಂದಂಗ್ ಪೋಸ್ ಕೊಡು. ಎದ್ ನಿಂತ್ ಕೊಡೊಂದಿಟ್ಟ. ಹಿಂಗ್ ಮಾಡಿ, ಹಿಂಗ್ ಬಬ್ಬು ಬಿಡೋದು ಕೆಳಗೆ. ಹಾ ಪಪ್ಪನ್ ಕಡೆ ನೋಡು. ಸೀದಾ ಮಾಡಿ ನೋಡ, ಹೆಂಗೆ ಹೋಗ್ತಾರೆ ಮಾಡಿ ಕೈ ನೋಡಿ. ತೆಗಿರಿ ಹಂಗ. ಕೈ ತೆಗಿ. ನೋಡಿ. ಮುಗ್ದಿಲ್ ಪೋಸ್. ಹೀಗೆ ಮಾಡ್ಬೇಕು. ರಿಯಾ ಬರ್ಲ ಮಮ್ಮಿ ದೀಪಾಂತರ ಕೊಡಲಿಲ್ಲ ರಾತ್ರಿ. ಮಾಡಿ ನೀವು ಬರೀ ನಿಮ್ಮ ಅಜ್ಜಿ ಕರೆತಾರ. ಅಜ್ಜಿ ಅಜ್ಜಿ ನಿಮ್ಮ ಅಜ್ಜಿ
ಸಾಮಿ ನಿಮ್ಮ ಅಜ್ಜಿ ಜೊತೆ ಮಾತಾಡಲ್ಲ ಯಾಕ ಮಾತಾಡ ಹರ್ಷ ನಿಮ್ಮ ಅಜ್ಜಿ ಜೊತೆ ಮಾತಾಡ ಏನ್ ಮಾಡ್ತಿರ್ಕೆ ಯಾಕಂದ್ರೆ ಕೇಳೋ Happy birthday to you. Happy birthday to you. Happy Three, two, one. Happy birthday to you. Happy birthday to you. Happy birthday to you, Sanvi. May God bless you, Sanvi. You are Harshil. Harshil, go to phone bana. Harsha, Neha ikkada bata. Nee hidi. your turn. chocolate how many boys are there? How many girls? 1, 2, 3, 4 boys. 1, 2, 3. And button and 1, 2, 3, 5, 6. 1, 2, 3, 4, 5, 6, 7, 8, 9, 10, 11, 1, 2, 1, 3, 30, 1, 4, 40, 1, 5, 50, 1, 6, 50, 1, 7, 70, 1, 8, 80, 1, 9, 90. How did you read? Harsha, 2, 1, 2, 3, Harsha, need to ಸ್ವಲ್ಪ ಕೆಮ್ಮಿ ಬರೋಣ ಮಾಡ್ತೀವಿ. 51, 52, 53, 54, 55, 56, 57, 58, 59, 60, 61, 62, 63, ಹೌದು, 63, happy birthday. Thank you, Angiran. 64, 64, 65, 65, 66, 66. Neha need to rest. 68, 69, 69. ಪ್ಯಾಂಟ್ಸ್ ಇದು ಮಾಡ್ಕೊಂತ ಇದೆ ಚಿಗಾ ಫೋನ್ ಮಾಡತ್ತೇವ ಇಲ್ಲೇನಕ್ಕೆ ಇಲ್ಲಿ ಬಾಪಿ ಬಟ್ಟೆ ಬರ್ರಿ ನಾ ಕೊಡ್ತೀನಿ. ಆಯ್ತಾಯ್ತು ಇಲ್ಲ ಇಲ್ಲಿ ನೋಡ್ರಿ ಫೋಟೋ ಕಟ್ ಮಾಡಿ ಕೊಡಿ ಎಲ್ಲ ಅಯ್ಯೋ ನಾವು ಕರೆಕ್ಟ್ ಇಲ್ಲ ಅವರು ಶಿಫ್ಟ್ ಹೈದರಾಬಾದ್ ಇಲ್ಲಿ ಇಲ್ವೇ ಇಲ್ರಿ ಬಂದಾಗ ಬನ್ನಿ. ಅವ್ರ ಹಸ್ಬೆಂಡ್ ಏನೋ ನಾವು ಹೈದರಾಬಾದ್ ಶಿಫ್ಟ್ ಅವ್ರು ಹೈದರಾಬಾದ್ ಹೋಗನ್ ತವ್ರ ಮನೆ ಅಂದ್ರೆ ಹೋದಾಗ ಮಮ್ಮಿ ತವ್ರ ಮನೆ ಹೈದರಾಬಾದ್ ಅದಕ್ಕೆ ಹೋಗಿರಂತ್ರಿ. ಈಗ ಬಂದಾರ 2 ದಿನ ರೀ ನಮ್ ಸಾಮ ಆಟಾಡಕ್ ಹೋಗ್ಯಾರ್ರಿ. ಮತ್ತ ಸಡನ್ಲಿ ಅವ್ನ ಪಪ್ಪ ಹನ್ನೊಂದು ದಿನ ಹೋಗ್ರಮ್ಮ. ಬಂದ್ ನಾವ್ ಏನೋ ಶಿಫ್ಟ್ ಆಗೋದಿಲ್ಲ ಅಂತೀರಂತ
ಓಪನ್ ಮಾಡೋದು ಸಾಲಿ ಅಜ್ಜಿಗೆ ವಿಶ್ ಮಾಡ್ತಾರ ಗಿಫ್ಟ್ ಕೊಟ್ಟಿರುತ್ತೆ ಅದ ನೋಡ ಹಲೋ ಇವತ್ತು ಬರ್ತಾರೆ ವಿಶ್ ಮಾಡ್ದಂಗ ಕೊಡ್ತಿ ಗಿಫ್ಟ್ ಕಟ್ ಮಾಡಿದ್ರೆ ಈಗ ಕಟ್ ಮಾಡಿದ್ರೆ ಇವತ್ತು ನಾನು ಬರ್ಡೇ ಸೆಲಿಬ್ರೇಷನ್ ಎಲ್ಲ ಕಂಪ್ಲೀಟ್ ಆತ್ರಿ. ಮಕ್ಕಳು ಕೂಡ ಹೋದ್ರು, ಎಲ್ಲಾರು ಹೋದ್ರು ಮನೆಗ. ಆಮೇಲೆ ನಮ್ಮ ಮನೆಯವ್ರದೊಂದು ಕಾಲ್ ಇತ್ರಿ, ಬಟ್ ಅವ್ರು ಕಾಲ್ ಕ್ಯಾನ್ಸಲ್ ಮಾಡಿದ್ರು. ಕಾಲ್ ಕ್ಯಾನ್ಸಲ್ ಮಾಡಿ ಬಿಕಾಸ್ ಒಂದ್ ಸ್ವಲ್ಪ ನಮ್ಮ ಮನೆಯಿಂದ 9 ಕಿಲೋಮೀಟರ್ ಐತ್ರಿ ಇದ. ವೈಟ್ ಫೀಲ್ಡ್ ಫ್ಲೆಚಿಜೋ ಹೋಟೆಲ್ ಹೊಂಟಿವಿ. ಮಸ್ತ್ ಅದ್ರಿ ಆಕ್ಚುಲಿ ಹೋಟೆಲ್. ಬಟ್ ನಾ ಇಲ್ಲಿ ವೈಟ್ ಫೀಲ್ಡ್ ಒಳಗಿಂದ ಯಾವ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಇದ್ ಬಂದು ನಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ವೈಟ್ ಫೀಲ್ಡ್. ಮುಂಚೆ ನಾವು ಮಾರತಹಳ್ಳಿ ಬ್ರಾಂಚ್ಗೆ ಹೋಗಿದ್ವಿ. ಆ ಟೈಮಿಂಗ್ ಇಲ್ಲೇ ನಾವು ಬುಕ್ ಮಾಡೋರಿದ್ವಿ. ಬಟ್ ಅವಾಗಿದ ಕನ್ಸ್ಟ್ರಕ್ಷನ್ ಒಳಗ್ ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇತ್ತು ಇದ್ರದ. ಸೊ ಹಂಗಾಗಿ ಮಾರತಹಳ್ಳಿ ನಾವು ಹರ್ಷು ಫಸ್ಟ್ ಬರ್ಡೇ ಹೋಗಿದ್ವಿ. ಅಜ್ಜ ಅವ್ವ ಅದು ಎಲ್ಲಾರು ಬಂದಿರ್ ನೋಡ ಅವಾಗ. ಮಾಲ್ ಒಳಗ್ ಬಿಡ ಬರೇ ಬರೇ ಅದ ನೋಡುದ್ಲ ಮತ್ತೆ ನೋಡ್ತೀವಿ. ಬರೇ ಕಾರ್ ಸಂಬಂಧ ಏನದ ಬಿತ್ರಿ ಫೋನ್. ಹಾ ಮತ್ ಸುಮ್ಮನೆ ವೇಸ್ಟ್ ಅದೇನು ಉಪಯೋಗ ಇಲ್ಲ. ನಾವು ಫಸ್ಟ್ ಹರ್ಷನ್ ಬರ್ಡೇ ಹೋಗಿದ್ದಿಲ್ಲ ಫ್ಲೆಚ್. ಹೆಂಗಿದ್ ಗೊತ್ತೇನ, ಒನ್ ಟೈಮ್ ಓಕೆ ಐತ್ರದ, ಒಂದೇ ಟೈಮ್ ಅದ. ಹಗ್ಲೆಲ್ಲ ಹೋಗಿ ಅಲ್ಲೇ ಆಟ ಆಡುದಂದ್ರೆ ಬೋರಿಂಗ್ ಐತದ, ಏನೂ ಉಪಯೋಗ ಇಲ್ಲ. ಆಕ್ಚುಲಿ ಸಾನೂನ್ ಬರ್ಡೇ ಎಲ್ಲ ಮುಗಿಸ್ಕೊಂಡ ಇವಾಗ ನಾವು ಹೋಟೆಲ್ಗೆ ಹೊಂಟಿವಿ. ಯಾವ ಹೋಟೆಲ್ ಅಂದ್ರೆ ಫ್ಲೆಚಿಜೋ ಹೋಟೆಲ್ಗೆ ಹೊಂಟಿವಿ. ಲಾಸ್ಟ್ ಟೈಮ್ ನಾವು ಹರ್ಷನ್ ಫಸ್ಟ್ ಬರ್ಡೇಗೆ ಹೋಗಿದ್ವಿ ಫ್ಲೆಚಿಜೋ. ಬಟ್ ಅದು ಮಾರತಹಳ್ಳಿಯಾಗಿತ್ತು, ಈಗ ವೈಟ್ ಫೀಲ್ಡ್ ಒಳಗೈತಿ. ಸೊ ಹೆಂಗೈತಿ ಏನೈತಿ ಅಂತ ಅಲ್ಲಿ ಹೋದ್ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬ್ಲ್ಯಾಕ್ ಬರತ್ತಕ್ಕೆ ಗೈಸ್. ಹೋಟೆಲ್ ಬಂದ ರೀಚ್ ಆದ್ವಿ. ಫ್ಲೆಚಿಜೋ ಹೋಟೆಲ್ ಅಂತ. ಆಕ್ಚುಲಿ ಇದ್ರ ಇನ್ಫ್ರಾಸ್ಟ್ರಕ್ಚರ್ನು ಚಲೋ ಐತಿ. ಪ್ಲಸ್ ಈ ತರ ಎಲ್ಲಾನು ಅಂದ್ರ ನಾವು ಅಡ್ವಾನ್ಸ್ ಒಳಗ ಕೇಕ್ ಅದು ಹೇಳಿದ್ವಿ ಅಂದ್ರೆ ಕೇಕ್ ಕೂಡ ರೆಡಿ ಮಾಡಿರ್ತಾರ್ರಿ. ಆಮೇಲೆ ಅಲ್ಲೇ ಕೇಕ್ ಕೂಡ ಕಟ್ ಮಾಡಿಸ್ತಾರು. ಬಟ್ ನಾವ್ ಆ ತರ ಏನು ಹೇಳಿರ್ಲಿಲ್ಲ, ನಾವ್ ಬರೀ ಡಿನ್ನರ್ಗಷ್ಟೇ ಬರ್ತೀವಿ ಅಂತಾನೆ ಹೇಳಿದ್ವಿ. ಒಳಗ್ ಕೂಡ ಡೆಕೋರೇಷನ್, ಆಮೇಲೆ ಪ್ಲಸ್ ಜಸ್ಟ್ ರೀಸೆಂಟ್ ಕೂಡ 26th Jan ರಿಪಬ್ಲಿಕ್ ಡೇ ಆಗಿತ್ರಲ್ಲ, ಹಂಗಾಗಿ ಇನ್ನು ಗ್ರೀನ್ ವೈಟ್ ಈ ತರ ನಮ್ ಇಂಡಿಯನ್ ಫ್ಲಾಗ್ ಒಳಗನ ಡೆಕೋರೇಷನ್ ಕೂಡ ಅಲ್ಲಿ ಒಳಗಡೆ ಇತ್ರಿ. ಸೊ ಮಕ್ಕಳು ಕೂಡ ಫುಲ್ ಖುಷಿ ಆದ್ರು.
ಎಲ್ಲಾ ಟೈಪ್ಸ್ ಫುಡ್ ಇರ್ತೈತ್ರಿ ಇದು. ಒಂದ್ ಐಸ್ ಕ್ರೀಮ್ ಹಿಡ್ಕೊಂಡ ಒಂದ್ ಪಾನ್ ಮಸಾಲ ಹಿಡ್ಕೊಂಡು ಎಲ್ಲಾ ಅಂದ್ರೆ ಇವನ್ ನಿಮಗ್ ಸ್ನಾಕ್ಸು ಪ್ಲಸ್ ಡಿನ್ನರ್ ಮೇನ್ ಕೋರ್ಸ್ ಎಲ್ಲಾನು ಅವೈಲಬಲ್ ಇರ್ತೈತಿ. ಮೋಸ್ಟ್ ಆಫ್ ದಿ ವೇ ಆ ದಿವ್ಸ ಫ್ರೈಡೇ ಇತ್ರಿ, ಬಟ್ ಆದ್ರೂ ಕೂಡ ಒಂದ್ ಸ್ವಲ್ಪ ಕ್ರೌಡ್ ಇತ್ರಿ. ಜಾಸ್ತಿನ ಇರ್ಲಿಲ್ಲ, ಬಟ್ ಅವ್ರು ಹೇಳತ್ತಿದ್ರು ಸ್ಯಾಟರ್ಡೆ ಸಂಡೇ ಬಹಳ ಕ್ರೌಡ್ ಇರ್ತೈತಿ. ಆಲ್ಮೋಸ್ಟ್ ವೀಕ್ ಡೇಸ್ ಒಳಗೇನ ಅಷ್ಟೊಂದ್ ಇರಂಗಿಲ್ಲ, ವೀಕೆಂಡ್ಸ್ ಬಹಳ ಕ್ರೌಡ್ ಇರ್ತೈತಿ ಅಂತಾನ ಹೇಳತ್ತಿದ್ರು. ಬಟ್ ನನಗ ಆಕ್ಚುಲಿ ಇದ್ರಕ್ಕಿಂತನೂ ಜಾಸ್ತಿ ಫುಡ್ ಲೈಕ್ ಆಗಿತ್ತಂದ್ರ ಫ್ಲೆಚಝೋ ಮಾರತ್ ಹೇಳಿದ್ರಿ. ಅಲ್ಲಿ ಆಕ್ಚುಲಿ ವೆರೈಟೀಸ್ ಕೂಡ ಇನ್ನೂ ಜಾಸ್ತಿ ಇದ್ದು ರೀ, ಪ್ಲಸ್ ಟೇಸ್ಟ್ ಕೂಡ ಮಸ್ತ್ ಇತ್ತು. ಇದು ಟೇಸ್ಟ್ ಮಸ್ತ್ ಇತ್ರಿ, ಬಟ್ ಎರಡು ಕಂಪೇರ್ ಮಾಡಕ್ ಹೋದ್ರ ನನಗದು ಮಾರತಹಳ್ಳಿ ಬಾಳ ಜಾಸ್ತಿ ಇಷ್ಟ ಆಗಿತ್ತು. ಹೆಣ್ಮಕ್ಳು ನಮಗಂತೂ ನನಗ ಮತ್ ನಮ್ ಸಾನ್ವಿಗ ನೀವು ಎಂತ ಬೇಕಂತ ಊಟ ಕೊಟ್ರು ಫಸ್ಟ್ ಅಪಾನ್ ನಾವು ಚಾಯ್ಸ್ ಮಾಡವ್ರಂದ್ರ ಪಾನಿಪುರಿ. ಫಸ್ಟ್ ಅಪಾನ್ ಪಾನಿಪುರಿ ಹೋಗ್ತಿನ್ವಿ. ಸ್ಟಾರ್ಟರ್ ಕೂಡ ಮಸ್ತ್ ಇದ್ದು ರೀ. ಫ್ರೈ ಸ್ವೀಟ್ ಕಾರ್ನ್, ಮಸಾಲಾ ಸ್ವೀಟ್ ಕಾರ್ನ್, ಆಮೇಲೆ ಪಾಪಡಿ ಚಾಟ್, ಎಲ್ಲಾ ಟೈಪ್ಸ್ ಆಫ್ ಫುಡ್ಸ್ ಇದ್ರಿ. ಆಮೇಲೆ ಇದ್ ಬಂದು ಮೇನ್ ಕೋರ್ಸ್ ಒಳಗ ನಾನ್ ವೆಜ್ ಮತ್ ವೆಜ್ ಎರಡು ಕೂಡ ಇರ್ತತಿ. ಸೊ ನೀವು ಯಾವ್ದ್ ಬೇಕೋ ಅದು ನೀವು ತಿನ್ಬೋದು. ಎಲ್ಲಾನು ನಿಮ್ ಜೊತೆನ ಶೇರ್ ಮಾಡೀನಿ. ಇದ್ ಬಂದು ನಮ್ದ ಏನಪ್ಪಾ ಅಂದ್ರ ಸ್ಟಾರ್ಟರ್ ರೀ. ಸ್ಟಾರ್ಟರ್ ಹೆಂಗಂದ್ರ ನಮಗ ಸರ್ವಿಸ್ ಕೊಡ್ತಾರ್ರಿ ಅವ್ರ, ಅಂದ್ರ ಸರ್ವ್ ಮಾಡ್ತಾರು. ನಾವು ಎದ್ದು ಹೋಗಿ ಸೆಲ್ಫ್ ಸರ್ವಿಸ್ ಮಾಡ್ಕೋದೇನ ಅವಶ್ಯಕತೆ ಇಲ್ಲ. ಸ್ಟಾರ್ಟರ್ ನಮಗ ಸರ್ವಿಸ್ ಮಾಡ್ತಾರು, ಸರ್ವ್ ಮಾಡ್ತಾರ್ರಿ ಸ್ಟಾರ್ಟರ್. ಬಟ್ ನಾವು ಮೇನ್ ಕೋರ್ಸ್ ಏನೈತಲ್ಲ ಅದ್ ಬಂದು ನಾವು ಸೆಲ್ಫ್ ಸರ್ವಿಸ್ ಅಂದ್ರೆ ನಾವ ಹೋಗಿ ಬೊಪೆ ತರ ಆ ತರ ನಾವು ಮೇನ್ ಕೋರ್ಸ್ ನ ತಿನ್ಬಹುದು. ರೋಟಿ ಕೂಡ ಮಸ್ತ್ ಇದ್ದುರಿ ಇಲ್ಲಿವ. ಖರೇನ ಒಂದ್ಸಲ ನೀವು ಕೂಡ ಯಾರು ಬ್ಯಾಂಗ್ಳೂರ್ ಒಳಗ ಮಾರತಹಳ್ಳಿ ಪ್ಲಸ್ ವೈಟ್ ಫೀಲ್ಡ್ ಇಲ್ಲಿ ಯಾರಾದ್ರೂ ನೀವು ಇರ್ತೀರಂದ್ರ ಇವ್ ಹೋಟೆಲ್ ರಿಯಲಿ ನಮಗ್ ಸಮೀಪ ಅದಾವ್ರಿ, ನಿಯರ್ ಡಿಸ್ಟೆನ್ಸ್ ಐತಿ. ಆಕ್ಚುಲಿ ಬ್ಯಾಂಗ್ಳೂರ್ ಒಳಗ್ 9 ಕಿಲೋಮೀಟರ್ ಅಂದ್ರೆ ಏನ್ ಬಾಳ ದೂರ ಅಲ್ರಿ. ನಮ್ ಸೈಡ್ ಅದು ಎಲ್ಲಾ 9 ಕಿಲೋಮೀಟರ್ 10 ಕಿಲೋಮೀಟರ್ ಹೆಂಗ್ ಅನಸ್ತತಿ, ಬಟ್ ಇಲ್ಲಿ ನಮಗೇನ್ 9 ಕಿಲೋಮೀಟರ್ ಅಂದ್ರ ಸಮೀಪನ ರೀ. ಮತ್ತು ಸ್ಟಾರ್ಟರ್ದ ಸರ್ ಹೆಂಗ್ ಮಾಡ್ತಾರಂದ್ರ ರೀ, ನಿಮಗ್ ಎಷ್ಟ್ ಬೇಕಷ್ಟ್ ನಾವ್ ತಗೋಬಹುದು. ಇಷ್ಟ ಅಷ್ಟ ಅಂತ ಏನಿಲ್ಲ, ನಮಗ್ ಎಷ್ಟ್ ಬೇಕಷ್ಟ ತಗೋಬಹುದು. ನಮ್ ಸಾನ್ವಿ ಪಿಜ್ಜಾ ತಿನ್ನತ್ತೇಳ್ರಿ. ಆಕ್ಚುಲಿ ಆಕಿಗ ಅಷ್ಟೊಂದ್ ಲೈಕ್ ಆಗಿರ್ಲಿಲ್ಲ ಪಿಜ್ಜಾ, ಬಟ್ ಪಿಜ್ಜಾ ನೋಡಿ ಆಕಿಗ ಒಂಥರ ಕ್ರೇವಿಂಗ್ ಆಗತ್ತಿತ್ತ, ನನ್ನ ಪಿಜ್ಜಾನ ತಿನ್ನತ್ತೇಳು. ಸೊ ಮಸ್ತ್ ಇತ್ರಿ ಹೋಟೆಲ್. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ರಿ ಅಂತಾನ ಹೇಳ್ತೀನಿ. ಗೈಸ್ ಫೈನಲಿ ಊಟ ಮುಗಿಸ್ಕೊಂಡು ಹೊಂಟೀವಿ. ಊಟ ಅಂತೂ ಸಕ್ಕತ್ತಂದ್ರೆ ಸಕ್ಕತ್ತಿತ್ರಿ, ಭಾಳ ಇಷ್ಟ ಆಯ್ತು. ಆಫ್ಟರ್ ಲಾಂಗ್ ಟೈಮ್ ಈ ಹೋಟೆಲಿಗೆ ನಾವು ಟೇಸ್ಟ್ ಮಾಡಕ್ಕೆ ಬಂದೀವಿ. ಆ್ಯಕ್ಚುಲಿ ಹರ್ಷುನ ಹೇಳ್ದಲ್ಲ, ಆವಾಗ ಹರ್ಷು ಫಸ್ಟ್ ಇಯರ್ ಬರ್ಡೇ ನಾವು ಫ್ಲೆಚಝೋ ಒಳಗೆ ಹೌದಾ ಫ್ಲೆಚಝೋ ಒಳಗೆ ಸೆಲೆಬ್ರೇಟ್ ಮಾಡೀವಿ. ಬಟ್ ಅದು ಮಾರತಹಳ್ಳಿ ಬ್ರ್ಯಾಂಚ್, ಇದು ಬಂದು ವೈಟ್ ಫೀಲ್ಡ್. ಸೊ ಮಸ್ತ್ ಅಂದ್ರೆ ಮಸ್ತ್ ಇತ್ರಿ. ಸೊ ಟೈಮಿಂಗ್ 10 ಗಂಟೆ ಆಗೈತಿ. ನಮ್ಮ ಮನೆಯವ್ರಿಗೆ ಕ್ಯಾಬ್ ಬುಕ್ ಮಾಡಾಕರು. ನಾನು ನನ್ನ 2 ಮಕ್ಕಳು ನಮ್ಮ ಮನೆಯವ್ರ ಇವತ್ತಲ್ಲಿ ಸಾನ್ವಿನ ಬರ್ಡೇ ಫುಲ್ ಎಂಜಾಯ್ ಮಾಡಿದ್ವಿ. ಫುಲ್ ಒಂಥರ ಖುಷಿ ಅನ್ಸತ್ತದ್ರಿ. ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಗೈಸ್ ಮನೆಗ್ ಬಂದ್ವಿ. ಮನೆಗ್ ಬಂದ ತಕ್ಷಣ ಮನೆ ನೋಡಿದ್ಮೇಲೆ ಯಪ್ಪ ದೇವ್ರೆ ಈ ತರ ಫೀಲ್ ಆಯ್ತು. ಬಟ್ ಫೈನಲ್ ಕಂಪ್ಲೀಟ್ ಆದ್ರಿ ಬರ್ಡೇನ. ನಿಮ್ಮ ವಿಶ್ ಕೂಡ ನಮ್ ಸಾನ್ವಿಗ್ ಭಾಳ ಇಂಪಾರ್ಟೆಂಟ್ ಅದಾವ್ರಿ. ನಿಮ್ಮ ಆಶೀರ್ವಾದ ಅದು ಭಾಳ ಇಂಪಾರ್ಟೆಂಟ್ ಐತ್ರಿ. ಸೊ ನನ್ನ ಮಗಳಿಗ ದೇವ್ರ ಆಯುಷ್ಯ, ಆರೋಗ್ಯ, ಧನ, ಸಂಪತ್ತಿ ಎಲ್ಲಾ ಕೊಟ್ಟು ಆಕಿನ ಬೆಳೆಸ್ಲಿ. ಬಲೂನ್ ಖರಾಬ್ ಇಲ್ಲ, ಅದೊಂದು ಸ್ವಲ್ಪ ವೇಟ್ ಆಗಿ ಆಗೈತೆ. ಆತಿಲ್ ಬರ್ತ್ಡೇ ಹ್ಯಾಪಿ ಹ್ಯಾಪಿ ಹರ್ಷು ನೀ ಸಾನು ಚಲೋ ಡ್ರೆಸ್ ತೆಗಿರಿ, ಮಕ್ಕೊಂಡ್ ನಡೀರಿ. ನಾ ಮುಂಜಾನೆ ಸ್ಕೂಲ್ ಐತಿ ಗೊತ್ತಿಲ್ಲ.
ಹೌದಾ ಈಗ ಯಾರ್ದು ಕಡೆ ಗೇಮ್ ಅದಾವ ಇಲ್ಲ ಆಯ್ತು ಫ್ರೆಂಡ್ಸ್ ತಡಿ ಏನೋ ಹೇಳತ್ತ ತಡಿ ಕ್ಲೇ ಏನ್ ಹೇಳತ್ತಿದ್ ಹೇಳ್ಪಟ್ನ ಹಾಯ್ ಫ್ರೆಂಡ್ಸ್ ನಾವು ಈಗ ಫೈನಲಿ ಬಂದ್ವಿ ತೆಗಿಬೇಡ ಮುಂಜಾನೆ ಆತ ಹೇಳ ಇರ್ಲಿ ಬಿಡಿ ಹಾ ಹೇಳ್ಪಟ್ನ ಹೇಳ ಬೀಳ್ತದ ಗುಬ್ಬಿ ಅದ ಹೋಗುವಾಗ ನೀರು ಇರ್ಲಿಲ್ಲ. ಹೇಳ ಪಟ್ನ ನಾ ಬಂದ್ ನಾವು ಈಗ ಫೈನಲಿ ಬಂದ್ವಿ ನಾವು ಜಾಯ್ಮೆಂಟ್ ಬಾಕ್ಸ್ ನೋಡ್ತೀವಿ ಯಾರು ಕೊಟ್ಟಾರ ಗಿಫ್ಟ್ ನಿನಗದ ಕೂಡ್ವಿ ಮನ್ಸು ಯಾರು ಇದು ಗೇಮ್ ಇದೆ ಹಿಂಗೆ ಆಟ ಆಡ್ಬೋದು ಯಾರ ಕಡೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್